ವೆಲ್ಕಮ್ ಟು ಕಲ್ಕುಲಿ ಕ್ರಿಯೇಷನ್ ಲಾಗ್. ನಾನಿವತ್ತು ಕುಚ್ಚಲಕ್ಕಿಯಿಂದ ಗಂಜಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದನ್ನು ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೂ ಮಾಡ್ಕೊಳ್ಬೋದು, ಹಾಗೆ ಮಧ್ಯಾಹ್ನ ಅಥವಾ ರಾತ್ರಿ ಊಟಕ್ಕೂ ಮಾಡ್ಕೊಳ್ಬೋದು. ನಾನಿಲ್ಲಿ 2 ಕಪ್ಸ್ ಆಗೋಷ್ಟು ಕುಚ್ಚಲಕ್ಕಿಯನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಕಪ್ಪದಾಗಿ ಬರುತ್ತಲ್ಲ ಅಂತಹ ಕುಚ್ಚಲಕ್ಕಿಯನ್ನು ತೊಗೊಂಡಿದ್ದೀನಿ. ಇದನ್ನು ನಾನು ಕ್ಲೀನಾಗಿ ಒಂದು 4-5 ಸರಿ ನೀರು ಹಾಕಿಬಿಟ್ಟು ವಾಶ್ ಮಾಡಿ ಓವರ್ ನೈಟು ನಾನು ಇದನ್ನು ಸೋಕ್ ಮಾಡಿ ಇಟ್ಕೊಂಡಿದ್ದೀನಿ. ಇದಿವಾಗ ಕ್ಲೀನಾಗಿ ನೆಂದಿದೆ ನೋಡಿ, ಈ ರೀತಿ ಕ್ಲೀನಾಗಿ ಇದು ನೆಂದುಬಿಟ್ಟು ಮೆತ್ತಗಾಗಿದೆ. ರಾತ್ರಿ ಇಡೀ ನೆನೆಸಿಟ್ಟು ಮಾಡೋದ್ರಿಂದ ಬೇಗನೂ ಮಾಡ್ಕೊಳ್ಬೋದು, ಹಾಗೆ ತಕ್ಷಣಕ್ಕೆ ಇದು ಚೆನ್ನಾಗಿ ಬೇಯುತ್ತೆ. ಇವಾಗ ಇದನ್ನು ನಾವು ಪ್ರೆಷರ್ ಕುಕ್ ಮಾಡ್ಕೊಳ್ಬೇಕು. ಇವಾಗ ನಾನು ಅದರ ಪಾತ್ರೆಯನ್ನು ಡೈರೆಕ್ಟಾಗಿ ಪ್ರೆಷರ್ ಕುಕ್ಕರಲ್ಲಿ ಇಡ್ತಾ ಇದ್ದೀನಿ. ಹಾಗಾಗಿ ಇದು ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೀನಿ ನಾನು ನೀರು ಹಾಕಿಬಿಟ್ಟು. ಇವಾಗ ಅದು ನಾವು ಏನು ಅಕ್ಕಿ ನೆನೆಸಿಟ್ಕೊಂಡಿದ್ದೀವಲ್ಲ ಆ ಪಾತ್ರೆಯನ್ನು ಇದರೊಳಗೆ ಇಟ್ಕೊಂಡ್ಬಿಡೋಣ. ಇದಕ್ಕೆ ನೀರು ನೀವು ಜಾಸ್ತಿಯಾಗಿ ಹಾಕ್ಕೊಳ್ಬೇಕು. ನೀರು ಜಾಸ್ತಿ ಆದರೂ ಏನು ಪರವಾಗಿಲ್ಲ, ಆದರೆ ನೀರು ಕಮ್ಮಿ ಮಾಡಿಕೊಂಡ್ರೆ ಇದು ಚೆನ್ನಾಗಿ ಬೇಯೋದಿಲ್ಲ. ಇವಾಗ ನೋಡಿ, ನಾನು ನೀರು ಇಷ್ಟು ಕ್ವಾಂಟಿಟಿ ಹಾಕಿದ್ದೀನಿ. ಇದು 1:4 ಹಾಕಿದ್ರೆ ಸಾಕಾಗುತ್ತೆ. ಇವಾಗ 1 ಕಪ್ ಅಕ್ಕಿ ಇದ್ದರೆ ಅದಕ್ಕೆ ನೀವು 4 ಲೋಟದಷ್ಟು ನೀರು ಹಾಕ್ಕೊಂಡ್ರೂ ಆಗುತ್ತೆ, ಇಲ್ಲ ಜಾಸ್ತಿನೂ ಹಾಕ್ಕೊಳ್ಬೋದು. ನಾನಿಲ್ಲಿ ನೀರು ಹಾಕಿ ನೆನೆಸಿಟ್ಟಿದ್ದೀನಲ್ಲ, ಇನ್ನೊಂದು ಸ್ವಲ್ಪ ನೀರನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ. ನೀವು ಪಾತ್ರೆ ನೋಡ್ಕೊಂಡ್ಬಿಟ್ಟು ನೀವು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಜಾಸ್ತಿ ನೀರನ್ನು ಹಾಕ್ಕೊಳ್ಬೇಡಿ, ಆಮೇಲೆ ಬೇಕು ಅಂದರೆ ನಾವು ಹಾಕ್ಕೊಳ್ಬೋದು. ಇವಾಗ ಇದಕ್ಕೆ ಲಿಡ್ ಕವರ್ ಮಾಡೋಣ. ಇವಾಗ ಲಿಡ್ ಕವರ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡಿದ್ದೀನಿ ನಾನು. ಅದನ್ನು ತೋರಿಸೋದಕ್ಕೆ ಮರ್ತೋಯ್ತು. ನೀವು ಕಲ್ಲುಪ್ಪಾರು ಹಾಕ್ಕೊಳ್ಬೋದು, ಟೇಬಲ್ ಸಾಲ್ಟಾರು ಹಾಕ್ಕೊಳ್ಬೋದು. ಸ್ವಲ್ಪ ಹಾಕ್ಕೊಳ್ಳಿ, ಮತ್ತೆ ಟೇಸ್ಟ್ ನೋಡಿಬಿಟ್ಟು ಮತ್ತೆ ನಾವು ಆ್ಯಡ್ ಮಾಡ್ಕೊಳ್ಬೋದು. ಇವಾಗ ಇದನ್ನು ದೊಡ್ಡ ಫ್ಲೇಮಲ್ಲಿ ಹಾಗೆ ದೊಡ್ಡ ಬರ್ನರಲ್ಲಿ ನಾನು 10 ವಿಷಲ್ಲು ಹೊಡಿಸ್ತೀನಿ. ಆವಾಗ ಇದು ಚೆನ್ನಾಗಿ ಕರಗಿ ಬೇಯುತ್ತೆ. ಇದಿವಾಗ ಕ್ಲೀನಾಗಿ ವಿಷಲ್ ಬರಲಿ. ಇವಾಗ ಇದು ವಿಷಲ್ ಎಲ್ಲ ಹೋಗಿಬಿಟ್ಟು ಕಂಪ್ಲೀಟಾಗಿ ಕೂಲ್ ಆಗಿದೆ ಪ್ರೆಷರ್ ಕುಕ್ಕರು. ಈಗ ಲಿಡ್ ಓಪನ್ ಮಾಡ್ಕೊಳ್ಳೋಣ ಇದ್ರದ್ದು. ಇವಾಗ ಇದು ನೋಡಿ ಕ್ಲೀನಾಗಿ ಕುಕ್ ಆಗಿದೆ. ಎಷ್ಟು ಅರಳಿ ಬೆಂದಿದೆ ಅಂದರೆ ತುಂಬ ಸಾಫ್ಟಾಗಿ ಆಗಿದೆ ನೋಡಿ. ಇಲ್ಲಿ ನೀವು ಈ ರೀತಿ ಇದು ಮಾಡಿಬಿಟ್ರೆ ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ. ನೀವು ವಿಷಲ್ ಜಾಸ್ತಿ ಹೊಡಿಸ್ಕೊಂಡ್ರೆ ಇದು ಚೆನ್ನಾಗಿ ಬೇಯುತ್ತೆ. ಹಾಗೆ ನಾವು ಓವರ್ ನೈಟು ಸೋಕ್ ಮಾಡಿರೋದ್ರಿಂದ ಬಹಳ ಬೇಗನೂ ಇದು ಚೆನ್ನಾಗಿ ಬೆಂದ್ಕೊಳ್ಳೋಕ್ಕೆ ಇದಾಗುತ್ತೆ. ಇವಾಗ ಇದು ಪಾತ್ರೆನ ಎತ್ಕೊಂಡ್ಬಿಡೋಣ. ಇವಾಗ ನೋಡಿ, ನಾನು ಈ ಪಾತ್ರೆನ ಪುನಃ ಸ್ಟವ್ ಮೇಲೆ ಇಟ್ಕೊಂಡು ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ಇದು ಇವಾಗ ತುಂಬ ಗಟ್ಟಿಯಾಗಿದೆ. ನಿಮಗೆ ರೈಸು ಬಾಯ್ಲ್ಡ್ ರೈಸೇ ಬೇಕು ಅನ್ನೋದಿದ್ದರೆ ನೀವು ಈ ರೀತಿ ತಕ್ಕೊಂಬಿಟ್ರೆ ಇದು ರೈಸು ರೆಡಿ ಆಗುತ್ತೆ. ನೋಡಿ ಈ ರೀತಿ ಬರುತ್ತಲ್ಲ, ಇದೇ ಬಾಯ್ಲ್ಡ್ ರೈಸು. ಇಲ್ಲ ನಿಮಗೆ ಗಂಜಿ ಬೇಕು ಅನ್ನೋದಿದ್ದರೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಕುದಿಯೋದಕ್ಕೆ ಇಟ್ಕೋಬೇಕಾಗುತ್ತೆ. ರೈಸ್ ಆದರೆ ನೀವು ಈ ರೀತಿ ಮೇಲ್ಗಡೆದು ತಕ್ಕೊಂಬಿಟ್ರೆ ನಿಮಗದು ರೈಸ್ ಆಗುತ್ತೆ, ಹಾಗೆ ಕೆಳಗಡೆ ನೀರು ಇರುವಂತಹದ್ದು ಗಂಜಿ ಆಗುತ್ತೆ. ಇವಾಗ ನಾನು ಇದು ಗಂಜಿ ಮಾಡ್ತಾ ಇರೋದ್ರಿಂದ ಇದಕ್ಕೆ ನಾನು ಪುನಃ ಸ್ವಲ್ಪ ಬಿಸಿಯಾಗಿರುವ ನೀರನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ನೀರು ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೋಡಿಬಿಟ್ಟು ನೀವು ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ನಾನು ಇಷ್ಟು ನೀರು ಆಗಿ ಇದನ್ನು ಇಟ್ಕೊಂಡಿದ್ದೀನಿ. ಸ್ವಲ್ಪ ಮೇಲ್ಗಡೆ ನೀರು ನಿಂತ್ಕೊಳ್ಬೇಕು, ಅಷ್ಟು ನೀರನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. ನೀರು ಹಾಕಬೇಕಾದ್ರೆ ಬಿಸಿಯಾಗಿರುವ ನೀರನ್ನೇ ಹಾಕ್ಕೊಳ್ಳಿ, ತಣ್ಣದ ಎದ್ದು ಹಾಕ್ಕೊಳ್ಬೇಡಿ. ಆವಾಗ ಇದು ಮತ್ತೆ ಒಂದು ಸ್ವಲ್ಪ ಗಟ್ಟಿಯಾದಾಗ ಆಗುತ್ತೆ ಅನ್ನ. ಅದಕ್ಕೇ ಇವಾಗ ಇದನ್ನು ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಬಿಡಬೇಕು. ಇವಾಗ ನೀವು ಉಪ್ಪನ್ನ ಟೇಸ್ಟ್ ನೋಡಿಬಿಟ್ಟು ಎಷ್ಟು ಉಪ್ಪು ಬೇಕೋ ನೀವು ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಇದು ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಹಾಗೇನೇ ಗಂಜಿನೂ ಸ್ವಲ್ಪ ದಪ್ಪವಾಗಿದೆ. ಇದ್ರ ನೀರೇನಿದೆ ಇದು ಸ್ವಲ್ಪ ದಪ್ಪವಾಗಿದೆ. ಇದು ಆರಿದ ಮೇಲೆ ಇನ್ನೂ ಸ್ವಲ್ಪ ದಪ್ಪವಾಗಿ ಬರುತ್ತೆ. ಇವಾಗ ನಮಗೆ ಈ ಕನ್ಸಿಸ್ಟೆನ್ಸಿ ಸಾಕು ಅಂತ ಅನಿಸುತ್ತೆ. ನೀವು ಬೇಕು ಅಂದರೆ ಇನ್ನೂ ಸ್ವಲ್ಪ ನೀವು ನೀರನ್ನು ಇಟ್ಕೊಳ್ಬೋದು, ಇಲ್ಲಾಂದರೆ ಇನ್ನೂ ಸ್ವಲ್ಪ ನೀರನ್ನು ಬತ್ತಿಸ್ಕೊಳ್ಬೋದು. ಇವಾಗ ನಾನು ಉಪ್ಪನ್ನು ಚೆಕ್ ಮಾಡ್ಕೊಂಡ್ಬಿಟ್ಟು ಉಪ್ಪು ಸರಿಯಾಗಿದೆ. ಈಗ ಕೊನೆಯಲ್ಲಿ ನಾನು ಇದಕ್ಕೆ ಒಂದು 1/4 ಟೀ ಸ್ಪೂನ್ ಆಗಷ್ಟು ಬೆಣ್ಣೆನ ಹಾಕ್ತಾ ಇದ್ದೀನಿ. ನೀವು ಬೆಣ್ಣೆನಾದರೂ ಹಾಕ್ಕೊಳ್ಬೋದು, ಇಲ್ಲ ನಿಮಗೆ ಇಷ್ಟ ಇದ್ದರೆ ತುಪ್ಪನೂ ಸಹ ಹಾಕ್ಕೊಳ್ಬೋದು. ಇದೆರಡು ತುಂಬ ಟೇಸ್ಟ್ ಕೊಡುತ್ತೆ. ಯೂಶ್ವಲಿ ಎಲ್ಲ ಬೆಣ್ಣೆ ಹಾಕ್ಕೊಳ್ತಾರೆ. ನೀವು ಬೆಣ್ಣೆ ಇಲ್ಲ ಅಂದರೆ ತುಪ್ಪನೂ ಯೂಸ್ ಮಾಡ್ಕೊಳ್ಬೋದು, ಅದೂ ಅಷ್ಟೇ ಬೆಣ್ಣೆ ಹಾಗೇನೆ ಟೇಸ್ಟ್ ಕೊಡುತ್ತೆ. ಇದು ಆಪ್ಷನಲ್ಲು, ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಕೊಳ್ಬೋದು.
ಆಮೇಲೆ ಲಾಸ್ಟಲ್ಲಿ ನಾನು ಇಲ್ಲೊಂದು ಅರ್ಧ ಕಪ್ ಆಗೋಷ್ಟು ಹಾಲನ್ನು ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಅಷ್ಟೇ ಆಪ್ಷನಲ್ಲು, ನಿಮಗೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು. ಆದರೆ ಹಾಲು ಹಾಕೋದ್ರಿಂದ ಟೇಸ್ಟ್ ಇನ್ನೂ ಎನ್ಹಾನ್ಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಹಾಲನ್ನು ಲಾಸ್ಟಲ್ಲೇ ಆ್ಯಡ್ ಮಾಡಿಬಿಟ್ಟು ಜಸ್ಟ್ ಒಂದು 2 ಮಿನಿಟ್ಸು ಹಾಗೆ ನೀವು ಬಿಟ್ಟುಬಿಟ್ಟು ಇದನ್ನು ಆಫ್ ಮಾಡಿಕೊಂಡ್ರೆ ಇದು ಗಂಜಿ ರೆಡಿ ಆಗುತ್ತೆ. ಇದು ನಿಮಗೆ ಹಾಲು ಬೇಡ ಅಂದರೆ ನೀವು ಅದನ್ನು ಸಹ ಸ್ಕಿಪ್ ಮಾಡ್ಕೊಳ್ಬೋದು. ಇದು ಇವಾಗ ನಾನು ಹಾಲು ಹಾಕಿದ ನಂತರ ಒಂದು 2 ಮಿನಿಟ್ಸ್ ಹಾಗೆ ಸಿಮ್ಮಲ್ಲಿ ಇಡ್ತಾ ಇದ್ದೀನಿ. ಹಾಗೆಯೇ ನಾನು ಹಾಕುವಂಥ ಎಲ್ಲ ರೆಸಿಪಿಗಳು ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ನನ್ನ ಕಲ್ಕುಳಿ ಕ್ರಿಯೇಷನ್ ಲಾಗ್ ಚಾನಲ್ ಏನಿದೆ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಇದು ಕುಚ್ಚಲಕ್ಕಿ ಗಂಜಿ ದೇಹಕ್ಕೆ ತುಂಬ ತಂಪು ಕೊಡುತ್ತೆ. ನಿಮಗೆ ಕಂಟಿನ್ಯೂಸ್ಸು ಟ್ರಾವೆಲ್ ಮಾಡಿದಾಗ ಅಥವಾ ಕಂಟಿನ್ಯೂಸ್ ನೀವು ಚಿಕನ್ನು ಅಂಥದ್ದೆಲ್ಲ ತಿಂದಾಗ ನಿಮಗೆ ಬಾಡಿಗೆ ಸ್ವಲ್ಪ ಹೀಟ್ ಅಂತ ಅನಿಸುತ್ತಲ್ಲ, ಅದಕ್ಕೆ ನೀವು ಇದನ್ನು ಯೂಸ್ ಮಾಡೋದ್ರಿಂದ ಬ್ಯಾಲೆನ್ಸ್ ಮಾಡ್ಕೊಳ್ಬೋದು. ಬೆಳಗಿನ ಒಂದು ಬ್ರೇಕ್ಫಾಸ್ಟಿಗೂ ನೀವು ಇದನ್ನು ಉಪಯೋಗಿಸ್ಕೊಳ್ಬೋದು. ಹಾಗೆ ಬೇಸಿಗೆಯಲ್ಲಿ ನಾವು ಇದನ್ನು ಜಾಸ್ತಿ ಉಪಯೋಗಿಸೋದ್ರಿಂದ ಇದು ನಮಗೆ ತುಂಬ ಹೆಲ್ತಿಗೂ ಒಳ್ಳೆಯದು. ಇದು ಸ್ವಲ್ಪ ಕೆಂಪಾಗಿ ಬರೋದ್ರಿಂದ, ಇದು ನಿಮಗೆ ಪಾಲಿಶ್ ಕಮ್ಮಿ ಇರೋದ್ರಿಂದ ನಿಮಗಿದು ತುಂಬ ಒಂದು ಒಳ್ಳೆಯದಾಗುತ್ತೆ ಫುಡ್ಡು. ಇದು ನೀವು ಎಸ್ಪೆಷಲಿ ಇದು ಫಿಶ್ ಜೊತೆಗೆ ಸೀ ಫುಡ್ಡು ಯಾವುದ್ಯಾವುದಿರುತ್ತೋ ಅದ್ರ ಜೊತೆಗೆ ಇದು ಅನ್ನ ಮಾಡಿಕೊಂಡ್ರೆ ತುಂಬ ಒಂದು ಟೇಸ್ಟ್ ಕೊಡುತ್ತೆ. ವೈಟ್ ರೈಸಿಗಿಂತ ಬಾಯ್ಲ್ಡ್ ರೈಸು ಫಿಶ್ಶು ಐಟಮ್ಗಳ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಫೈನಲಿ ಇದು ಇವಾಗ ರೆಡಿಯಾಗಿದೆ ನೋಡಿ. ಗಂಜಿ ಎಷ್ಟು ತಿಕ್ಕಾಗಿ ಬಂದಿದೆ ಅಂದರೆ ಇದು ಇವಾಗ ಬಿಸಿ ಇರೋದ್ರಿಂದ ಇಷ್ಟು ನೀರಾಗಿರುತ್ತೆ. ಸ್ವಲ್ಪ ಇದು ತಣ್ಣಗಾದರೆ ಮತ್ತೂ ಸಹ ದಪ್ಪವಾಗಿ ಬರುತ್ತೆ. ಕೆಲವರಿಗೆ ಈ ಗಂಜಿ ಜೊತೆಗೆ ಊಟ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಇದನ್ನು ನೀವು ಯಾವುದೇ ರೀತಿಯ ಉಪ್ಪಿನಕಾಯಿಯೋ ಇಲ್ಲ ಅಂದರೆ ಒಣಮೀನು ನೀವು ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಸಹ ಉಪಯೋಗಿಸ್ಬೋದು. ಇಲ್ಲ ಹಪ್ಪಳ, ಚಿಪ್ಸು ಯಾವುದ್ರ ಜೊತೆಗಾದ್ರೂ ನೀವು ಇದನ್ನು ಯೂಸ್ ಮಾಡ್ಬೋದು. ಇದು ತುಂಬ ಟೇಸ್ಟಿ ಇರುತ್ತೆ. ಒಂದು ಸರಿ ಇದನ್ನು ಮಾಡಿಕೊಂಡು ನೀವು ಉಪಯೋಗಿಸಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ದೇಹಕ್ಕೆ ತುಂಬ ತಂಪು ಕೊಡೋದ್ರಿಂದ ಯಾರ್ಯಾರಿಗೆ ಹೀಟಿಂದ ಪ್ರಾಬ್ಲಮ್ ಆಗುತ್ತೆ ಅಂಥವ್ರು ಇದನ್ನು ಜಾಸ್ತಿ ಉಪಯೋಗಿಸೋದ್ರಿಂದ ಒಳ್ಳೆಯದಾಗುತ್ತೆ. ನಿಮಗೆ ಇಷ್ಟ ಇಲ್ಲ ಅಂದರೆ ನೀವು ಬೆಣ್ಣೆ ಮತ್ತು ಹಾಲನ್ನು ಸ್ಕಿಪ್ ಮಾಡಿಕೊಂಡು ಹಾಗೆ ಮಾಡ್ಕೊಳ್ಬೋದು. ಇದು ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ಇದನ್ನು ಮಾಡ್ಕೊಂಬಿಟ್ಟು ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ.